get me, baby, baby. ಹಾಯ್ ಗೈಸ್, ವೆಲ್ಕಮ್ ಟು ಪುಷ್ಪ ಸಂಜು ಯೂಟ್ಯೂಬ್ ಚಾನಲ್. ಆ್ಯಂಡ್ ಇದು ನನ್ನ ಫಸ್ಟ್ ಬ್ಲಾಗ್ ಆಗಿರುತ್ತೆ. ಏನು ಬ್ಲಾಗ್ ಅಂತ ಕೇಳಿಬಿಡಿ, ನನಗೇನು ಗೊತ್ತೇ ಇಲ್ಲ ಏನು ಬ್ಲಾಗ್ ಮಾಡ್ತಿದ್ದೀನಿ ಅಂತ. ಸುಮ್ಮನೆ ರ್ಯಾಂಡಮಾಗಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಕ್ಯಾಮ್ರಾ ಹೆಂಗೆ ಹಿಡಿಬೇಕಂತನೂ ಗೊತ್ತಿಲ್ಲ, ಸುಮ್ಮನೆ ಹೆಂಗೆ ಬೇಕು ಹಂಗೆ ಹಿಡ್ಕೊಂಡು ಮಾಡ್ತಿದ್ದೀನಿ. ವೀಡಿಯೋ ಕರೆಕ್ಟಾಗಿ ಬಂದಿದೆಯೋ ಇಲ್ಲೋ ಅದು ನನಗೆ ಗೊತ್ತಿಲ್ಲ. ಯಾವಾಗ ಅಪ್ಲೋಡ್ ಮಾಡ್ತೀನಿ ಅದು ಗೊತ್ತಿಲ್ಲ. ಆ್ಯಂಡ್ ಕ್ಯಾಮ್ರಾ ಹಿಡ್ದು ಅಲ್ಲಿ ಇಟ್ಕೊಂಡು ಟೇಬಲ್ ಮೇಲೆ ಇಟ್ಬಿಟ್ಟು ಫೋನ್ನ ಏನೋ ಸಪೋರ್ಟಿಗೆ ಇಟ್ಟಿದ್ದೆ. ಆ್ಯಂಡ್ ಅದ್ರ ಮೇಲೆ ಇಟ್ಬಿಟ್ಟು ಸ್ಟಾರ್ಟ್ ಮಾಡೋಂಥ ಒಂದು 2-3 ಸತಿ ವೀಡಿಯೋ ಮಾಡಿ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿ ಸಾಕಾಗೋಯ್ತು. ವ್ಲಾಗ್ ಬರೀ ಇಲ್ಲಿಂದ ಇಷ್ಟಕ್ಕೆ ಬಂದಿದೆ, ಮಿಕ್ಕಿದ್ದು ಬಂದೇ ಇಲ್ಲ. ಫೇಸ್ ಬಂದಿಲ್ಲ, ಬಾಡಿ ಇಲ್ಲಿಂದ ಇಷ್ಟು ಬಂದುಬಿಟ್ಟಿದೆ. ಅದಕ್ಕೆ ಸಾಕಾಗೋಯ್ತು ವ್ಲಾಗ್ ಮಾಡಿ. ಅದಕ್ಕೆ ಎದ್ಕೊಂಡು ಮಾಡಿಬಿಡೋಣ ಒಂದು ವ್ಲಾಗ್, ನೋಡೋಣ ಹೇಗೆ ಬರುತ್ತೆ ಅಂತ ಸುಮ್ಮನೆ ರ್ಯಾಂಡಮಾಗಿ ಸ್ಟಾರ್ಟ್ ಮಾಡಿದ್ದೀನಿ. ಇದು ನಿಮ್ಗೆ ಇಷ್ಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಆ್ಯಂಡ್ ಫಿಲ್ಟರ್ ಮಾಡೋ ಅಂಥದ್ದು ಏನಿಲ್ಲ, ಸುಮ್ಮನೆ ಹೇಗಿದ್ದೀನಿ ಹಾಗೆ ಮಾಡ್ತಾಯಿದ್ದೀನಿ. ನಾನೇನೋ ರೆಡಿನೂ ಆಗಿಲ್ಲ ವ್ಲಾಗ್ ಮಾಡಬೇಕು ಅಂತ, ಸುಮ್ಮನೆ ಹೆಂಗೆ ಬೇಕು ಹಂಗೆ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಗ್ಬಹುದೇನೋ. ಆ್ಯಂಡ್ ಕ್ರಿಯೇಟರ್ಸ್ ಎಲ್ಲ ಐಫೋನಲ್ಲಿ ಮಾಡ್ತಾರೆ, ಡಬಲ್ ಫೋನ್ ಇಟ್ಕೊಂಡಿರ್ತಾರೆ. ಆ್ಯಂಡ್ ಐಫೋನಲ್ಲಿ ಕ್ಲಾರಿಟಿ ಚೆನ್ನಾಗಿ ಬರುತ್ತೆ ಅಂತ ಐಫೋನಲ್ಲಿ ಮಾಡ್ತಾರೆ. ಆ್ಯಂಡ್ ವ್ಲಾಗ್ಸಿಗೆ ಆಲ್ಮೋಸ್ಟ್ ವೀಡಿಯೋಸಿಗೆ ವ್ಲಾಗ್ಸಿಗೆಲ್ಲ ಅದಕ್ಕೇ ಅದೇ ಫೋನೇ ಯೂಸ್ ಮಾಡ್ತಾ ಇರೋದಕ್ಕೆ ತುಂಬ ಜನ ಕ್ರಿಯೇಟರ್ಸ್. ಆ್ಯಂಡ್ ನಾನು ಯಾವುದೇ ಥರ ಐಫೋನ್ ಯೂಸ್ ಮಾಡ್ತಾ ಇಲ್ಲ. ಆ್ಯಂಡ್ ಜಸ್ಟ್ ನನ್ನ ಹತ್ರ ಯಾವ ಫೋನ್ ಇದೆ ಅದು ಒಂದೇ ಫೋನಲ್ಲಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಆ್ಯಂಡ್ ರಿಯಲ್ಮಿ ಫೋನ್ ನನ್ನ ಹತ್ರ ಇರೋದು, ರಿಯಲ್ಮಿ, ಅದರಲ್ಲೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಿಮಗೆ ತೋರಿಸ್ಬಿಡ್ತೀನಿ ತಡೀರಿ, ನೋಡ್ರಿ, ಈ ಫೋನಲ್ಲೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇನ್ನೊಂದೇನೆಂದರೆ, ಮೀಶೋಲ್ಲಿ ಕುರ್ತಾ ಶಾರ್ಟ್ ಆರ್ಡರ್ ಮಾಡಿದ್ದೆ, ಅದನ್ನು ತೋರಿಸ್ತಾ ಇದ್ದೆ. ಅದು ನೋಡಿದ್ರೆ ವೀಡಿಯೋ ಸರಿಯಾಗೇ ಬಂದಿಲ್ಲ. ಆ್ಯಂಡ್ ಮತ್ತೆ ಇವಾಗ ವೀಡಿಯೋಸ್ ಮಾಡೋಷ್ಟು ಪೇಷನ್ಸ್ ನನಗೆಲ್ಲ. ಆ್ಯಂಡ್ ನಿಮಗೆ ಕುರ್ತಾಸ್ ಬೇಕು ಅಂದರೆ ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಲಿಂಕ್ನ ಶೇರ್ ಮಾಡ್ತೀನಿ. ಆ್ಯಂಡ್ ಮನೆ ಮೆಸ್ಸಿ ಆಗಿದೆ ಅಂತ ಅನ್ಕೋಬೇಡಿ, ಹೊರಗಡೆ ಸಖತ್ ಮಳೆ ಬರ್ತಾಯಿದೆ. ಹಂಗಾಗ್ಬಿಟ್ಟು ಬಟ್ಟೆ ಎಲ್ಲ ನಮ್ಮಮ್ಮ ಇಲ್ಲಿಲ್ಲೇ ಒಣಗಾಕ್ಬಿಟ್ಟಿದ್ದಾರೆ ಒಳಗಡೆ. ಯಾಕಂದರೆ ಹೊರಗಡೆ ಒಣಗಾಕಿದ್ರೆ ಮಳೆ ಹನಿ ಬೀಳ್ತಾನೆ ಇದೆ. ಜೂನ್ ಸ್ಟಾರ್ಟ್ ಆಯಿತು, ಮಳೆನೂ ಸ್ಟಾರ್ಟ್ ಆಯಿತು. ಆ್ಯಂಡ್ ಗೈಸ್, ಇನ್ನೊಂದೇನಂದರೆ, ಫಸ್ಟ್ ಪುಷ್ಪ ಸಂಜು ಅನ್ನಲ್ಲ, ಸಂಜನಾ ಅಂತ ನನ್ನ ಹೆಸರು ಬಂದ್ಬಿಟ್ಟು, ಪುಷ್ಪ ಅಂತ ಬಂದು ನಮ್ಮ ಅಕ್ಕನ ಹೆಸರು. ಆ್ಯಂಡ್ ಅದು ನಮ್ಮ ಅಕ್ಕ ಬಂದ್ಬಿಟ್ಟು ಫೋಟೋ ನಿಮಗೆ ಕಾಣಿಸ್ತಿದೆಯಲ್ಲೋ ಗೊತ್ತಿಲ್ಲ. ಆ್ಯಂಡ್ ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಇದೆಯಲ್ಲೋ ಗೊತ್ತಿಲ್ಲ. ಆ್ಯಂಡ್ ಅದು ಬಂದ್ಬಿಟ್ಟು ನಮ್ಮ ಭಾವ, ನಮ್ಮ ಅಕ್ಕನ ಹಸ್ಬೆಂಡ್. ಆ್ಯಂಡ್ ಫ್ಯಾಮಿಲಿ ಫೋಟೋ ಬಂದ್ಬಿಟ್ಟು ಇಲ್ಲಿದೆ, ನಿಮಗೆ ಕಾಣಿಸ್ತಿದೆಯೋ ಇಲ್ಲೋ ಗೊತ್ತಿಲ್ಲ ಸರಿಯಾಗಿ. ಆ್ಯಂಡ್ ಹೋಮ್ ಟೂರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಹೋಮ್ ಟೂರ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಅದು ಸಂಕಷ್ಟಿ ಬೇರೆ, ನಮ್ಮ ಮನೇಲಿ ಪೂಜೆ ಆಗೋಗ್ಬಿಟ್ಟಿದೆ. ಸೊ ಇಷ್ಟು ಇವತ್ತಿನ ವ್ಲಾಗ್. ನಿಮಗೇನಾದ್ರು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವ್ಲಾಗ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವ ಥರ ವ್ಲಾಗ್ ಬೇಕು ಅಂತ ನಾವು ಮಾಡ್ತೀನಿ.